ನಮಸ್ಕಾರ ಎಲ್ರಿಗೂ. ಒಂದು ಕಾಲ್ಪನಿಕ ಘಟನೆ ಹೇಳ್ತೀನಿ. ಟಾಟಾ ಸೀರಾ ಹೊಸ ಲಾಂಚ್ ಆಗುತ್ತೆ. 3 ಜನ ಫ್ರೆಂಡ್, ಒಬ್ಬೊಂದು ಹಳೆ ನ್ಯಾನೋ ಕಾರು. ಅದು ಎಲ್ಲಿ ನಿಲ್ಲುತ್ತೋ ಅವನಿಗೆ ಗೊತ್ತಿರಲ್ಲ. ಹಳೆ ತೊಗೊಂಡಿರ್ತಾರೆ, ಥರ್ಡ್ ಹ್ಯಾಂಡ್. ಹಾಗೆ ಇವರಿಬ್ಬರು ಹೊಸ ಫ್ರೆಂಡ್ ಅಲ್ಲ, ಇವ್ರೆಲ್ಲ ದೊಡ್ಡ ರಿಚ್ ಫ್ಯಾಮಿಲಿ. ಟಾಟಾ ಸೀರಾ ಲಾಂಚ್ ಆಗಿದೆ, ಅದಕ್ಕೆ ಲಾಂಚಿಂಗಿಗೆ ಕಾಯ್ತಿರ್ತಾರೆ. ಲಾಂಚ್ ಆದ ತಕ್ಷಣ ಹಾಗೆ ತೊಗೊಂಡು ಬಂದುಬಿಡ್ತಾರೆ. ಶೋರೂಮಿಂದ ಅಡ್ವಾನ್ಸ್ ಆರ್ಡರ್ ಮಾಡಿರ್ತಾರೆ. ತಂದು ಇವ್ ನ್ಯಾನೋ ಫ್ರೆಂಡ್ ಫೋನ್ ಮಾಡ್ತಾ, ಏನೋ ಕಾರ್ ತೊಗೊಂಡ್ರಿ ಅಂತ ಸ್ಟೇಟಸ್ ಇಟ್ಟಿದ್ರೆ ಪಾರ್ಟಿ ಕರೆದಿಲ್ಲ, ಕೊಡೋಣ ಬಂದುಬಿಡೋ ಸಾಯಂಕಾಲ 6 ಗಂಟೆಗೆ ಅಂದ್ಬಿಡ್ತಾರೆ. 6 ಗಂಟೆಗೆ ಬಂದು ಬಿಡ್ತೀನಪ್ಪ ಅಂತೇಳಿ ಇವನ್ನೆಲ್ಲ ರೆಡಿ ಆಗಿರುತ್ತೆ. ಇವನ್ ಕಾರ್ ಗ್ಯಾರಂಟಿ ಇಲ್ಲ, 40 ಕಿಲೋಮೀಟ್ರಿಗೆ ಹೋಗ್ಬೇಕು. ಇವ್ನು ಯಾವಾಗ ಎಲ್ಲಿ ನಿಲ್ಲುತ್ತೋ ಅಂತ ಗೊತ್ತಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಬಿಡ್ತಾನೆ ಅಲ್ಲಿಂದ. ಬರ್ತೀನಿ ಕಂಡ್ರೆ ನೀವೆಲ್ಲ ಬರ್ರಿ ಅಂತೀನಿ. ಅವ್ರು ಅಲ್ಲಿಂದ ಕಾರ್ ಹೊಸದು ಅಡ್ವಾನ್ಸ್ ಹೋಗಿ 2 ರೌಂಡ್ ಪ್ಯಾಕ್ ಹೊಡೆದು ಬಿಡ್ತಾರೆ. ಇವನು ಒಂದು 10-15 ಕಿಲೋಮೀಟ್ರ್ ಹೋಗಿ ಬ್ರೇಕ್ ಡೌನ್ ಆಗಿದೆ, ಬ್ರೇಕ್ ಫೇಲ್ ಆಗುತ್ತೆ. ಸ್ವಲ್ಪ ಮುಂದೆ ಹೋಗಿ ಇಂಜನ್ ಕೈ ಕೊಟ್ಬಿಡುತ್ತೆ. ಎಲ್ಲಿದ್ರು ಅಂತ, ನೀವು ಎಲ್ಲ ಬಂದು ನಾವು ಅಡ್ವಾನ್ಸ್ ಕೂತಿದ್ದಪ್ಪ, ನೀ ಎಲ್ಲಿದ್ದೀಯಾ ಅಂತ. ನಾನು ಬರ್ತಾಯಿದ್ದೀನಪ್ಪ, ಒಂದು 15 ಕಿಲೋಮೀಟ್ರ್ ಬಂದು ಗಾಡಿ ಹಿಂಗಾಗಿದೆ, ಕೆಟ್ಟೋಗಿದೆ, ವರ್ಕ್ಶಾಪ್ ಬಿಡೋಣ, ಸ್ವಲ್ಪ ಹೆಲ್ಪ್ ಮಾಡಿರಿ, ಬರೋವಾಗ ಸ್ವಲ್ಪ ಹಗ್ಗ ತೊಗೊಂಬರಿ, ನಮ್ಮ ಕಾರ್ನ ಹೇಳ್ಕೊಂಡು ಹೋಗೋಣ ಅಂತಾನೆ. ಆಯಿತು ಬರ್ತೀವಿ ಬಿಡಪ್ಪ ಅಂತೇಳಿ ಇವ್ರು ಹಗ್ಗ ಎಲ್ಲ ತೊಗೊಂಡು ಟಾಟಾ ಸೀರಾ ಇಬ್ಬರು ತೊಗೊಂಡು ಬರ್ತಾರೆ. 2 ಕಾರ್ಗಳು ತಂದರು. ಒಬ್ಬ ಕಟ್ತಾನೆ, ಹಿಂದೆ ಕಟ್ಟಿ, ನೋಡ್ರಪ್ಪ ಮೊದಲೇ ನಾನು ಕೈ ಮಾಡಿದ್ರೆ ಸೈಡಿಗೆ ತೊಗೋಬೇಕು, ಹಾರ್ನ್ ಹೊಡೆದ್ರೆ ಸ್ಲೋ ಮಾಡಬೇಕು, ಹೆಡ್ಲೈಟ್ ಕೊಟ್ರೆ ನಿಲ್ಲಿಸ್ಬೇಕು ಅಂತೇಳಿ ರೂಲ್ಸ್ ಹೇಳ್ತಾನೆ. ಆಯ್ತು ಬಿಡಪ್ಪ, ನೀ ಕೈ ಮಾಡೋದು ಸೈಡಿಗೆ ತೊಗೋತೀವಿ, ಹೆಡ್ಲೈಟ್ ಹೊಡೆದೆ ತರಬಿಸ್ತೀವಿ, ಹಾರ್ನ್ ಹೊಡೆದು ಸ್ಲೋ ಮಾಡ್ತೀವಿ, ಆಯ್ತು ಹೇಳ ಅಂತಾರೆ. ಕೂಡ್ತಾರೆ, ಸಾವಕಾಶ ಹೋಗ್ತಾಯಿದ್ರೆ ನ್ಯಾನೋ ಕಾರ್. ಅಯ್ಯಪ್ಪ ಎಷ್ಟು ಒಳ್ಳೆಯವ್ರು ನನ್ನ ಫ್ರೆಂಡು, ನನಗೋಸ್ಕರ ಅಲ್ಲಿಂದ ಬಂದರು. ಪಾಪ ಅವರೇ ಪಾರ್ಟಿ ಕೊಡ್ಬೇಕು, ಅವರೇ ಗಾಡಿ ನಾನು ಚಕ್ಕೊಂಡು ಹೋಗ್ಬೇಕು. ಎಷ್ಟು ಒಳ್ಳೆಯವರು, ಎಷ್ಟು ಕೇರ್ ಮಾಡ್ತಾರೆ. ಒಬ್ಬನೇ ಬಂದರೆ ಆಗ್ತೈತಿ, ಇಬ್ಬರು 2 ಗಾಡಿ ತೊಗೊಂಡು ಬಂದಿದ್ದಾರೆ. ಪಾಪ ಎಷ್ಟು ಒಳ್ಳೆಯವರು ಅನ್ಕೋತ ಕೂತಿರ್ತಾನೆ. ಕೂಡ್ತಾ ಅವ್ರಿಗೆ ಸ್ವಲ್ಪ ನಿಶೆ ಹೆಚ್ಚಾಗುತ್ತೆ. ಟಾಟಾ ಸೀರಾದನ್ನು ಹಿಂದೆ ಗಾಡಿ ಇದ್ದವನು ಮುಂದೆ ಬರ್ತಾನೆ. ಮುಂದೆ ಬಂದು 2 ಟಾಟಾ ಸೀರಾ ಲೆವೆಲ್ ಹೋಗ್ತಾ ಇರುತ್ತೆ. ಹೋಗುತ್ತಾ ಆ ಟಾಟಾ ಸೀರಾ ನಾವು ಫ್ರೆಂಡ್ ಕತ್ತಾನೆ, ಏನೋ ಅಟ್ಯಾಕ್ ಸ್ಲೋ ಹೋಗ್ತೀಯ, ಹಸ್ತೇನ್ರೆ ಇಬ್ಬರು ಒಂದೇ ಟೈಮಲ್ಲಿ ತೊಗೊಂಡು ಒಂದೇ ಶೋರೂಮ್, ಯಾರ್ದು ಮುಂದೆ ಹೋಗುತ್ತೆ ನೋಡೋಣ ಅಂತ. ನನಗೆ ಚಾಲೆಂಜ, ಇಂಥ ಎಷ್ಟು ಮಾಡಿಬಿಟ್ಟೀನಿ ನಡಿ ಅಂತೇಳಿ ಇವನು ರೈಸ್ ಕೊಟ್ಟು ಎಳೆದ್ಬಿಡ್ತಾನೆ. ಇವನು ಹಿಂದೆ ಕೂತಾನೆ. 30 ಯಾಕೋ ಸ್ವಲ್ಪ ಜೋರು ಆಗ್ತಿದ್ದಲ್ಲ ಅಂತ 30 ಹಾರು ನೋಡಿತಾನೆ. 30 60 ಬರುತ್ತೆ. 60 ಬೇಡ ಅಂತೇಳಿ ಕೈ ಮಾಡ್ತಾನೆ, ಸೈಡಿಗೆ ತಗೋ ಹೆಡ್ಲೈಟ್ ಹೊಡಿತಾನೆ. 60 120 ಆಗುತ್ತೆ. ಹಿಂದೆ ನೋಡನೆ, ಹಿಂದೆ ಕೇರೇ ಇಲ್ಲ. ಹಾರ್ ಹೊಡಿತಾನೆ, ಕೂಗ್ತಾನೆ, ಏನು ಮಾಡಿದ್ರು ಗಾಡಿ ಹಿಂಗೆ ಸ್ಪೀಡ್ ಆಗ್ತದೆ. 120 160 ಆಗುತ್ತೆ. 160 ಆದ್ರೆ ಏನೋ 160 ಓಡ್ತಿದ್ದಿಲ್ಲ ಗಾಡಿ, ಇದ್ರ ಲಾಸ್ಟ್ ಲಿಮಿಟ್ 120ಪ್ಪ, ಏನದು ಸ್ಲೋ ಮಾಡ್ರು ಹಂಗೆ ಹಿಂಗೆ ಅಂತಾರೆ. ಅಂತ ಅವ್ರು ಹಂಗೆ ಹೇಳ್ತಾ ಇರ್ತಾರೆ. ಲೋಡ್ ಬಿದ್ದು ಹಗ್ಗ ತಟ್ ಅಂತ ಹರಿದು ಬಿಡುತ್ತೆ. ಮುಂದೆ ಇವ್ರು 170 ಹೋಗ್ತಾರೆ. ಹೋಗಿ ಪೊಲೀಸ್ ಕೈ ಮಾಡೋಣ ಅಲ್ಲಿ ಸೈಡಿಗೆ ಹಾಕಿಬಿಡ್ತಾರೆ. ಸೈಡಿಗೆ ಇವನು ಕಾರೇ ನ್ಯಾನೋ ಇತ್ತಲ್ಲ, 160 ಸ್ಪೀಡ್ ಹಿಡಿದು ಹಂಗೆ 160 ಸ್ಪೀಡಲ್ಲಿ ಮುಂದೆ ಹೋಗ್ಬಿಡುತ್ತೆ. ಪೊಲೀಸರು ಅಂತಾರೆ, ಮೀಟ್ರ್ ಹಚ್ಚು, 160 ತೋರಿಸಿದೆ ಸರ್. ಬೆನ್ನ ಹತ್ರ ಅವನಿಗೆ ಏನು ನ್ಯಾನೋ ಕಾರ್ 160 ಹೊಡಿತಾನೆ, ಏನು ಮನುಷ್ಯನ ಏನೋ ಅವನು ಅಂತೇಳಿ. ಒಟ್ಟು ಪೊಲೀಸರು ಅವನ ಹಿಂದೆ ಬೆನ್ನ ಹತ್ಬಿಡ್ತಾರೆ. 4 ಕಿಲೋಮೀಟ್ರ್ ಮುಂದೆ ಹೋಗಿ ಕಾರ್ ನಿಂತಿರುತ್ತೆ. ನೋಡ್ತಾರೆ, ಇವನಿಗೆ ಮೈಯೆಲ್ಲ ಬೆವರು ಬಿಟ್ಟು ತೊಯ್ದಿರುತ್ತೆ ಮೈಯೆಲ್ಲ. ಎಳ್ದು ರೂಬ್ತಾರೆ ಸರಿಯಾಗಿ. ಇಬ್ಬರು ಫ್ರೆಂಡ್ ಬರ್ತಾರೆ, ಏನು ನ್ಯಾನೋ ಕಾರ್ 160 ಹೊಡಿತಿ ಅಂತ ಅವರು ಒಂದೆರಡು ಇಡ್ತಾರೆ. ನಾನು ಹೊಡಿತಿಲ್ಲಪ್ಪ, ನೀವೇ ನನ್ನ ಕಾರ್ನ ಹೇಳ್ದೆ, ಕಾರಲ್ಲಿ ಕೂತು ನಾನು 160 ಹೋಗ್ತೈತಿ, ನೀ ಕೂತಿದ್ದ ಕಾರು ನೀನು ಹೊಡಿತಿದ್ದೀನಿ ಅಂತಿಲ್ಲ. ಅವರು ಕಲ್ಪನೆ ಇಲ್ಲ, ಅವರೇ 160 ಸ್ಪೀಡ್ ಅದಕ್ಕೆ ಕೊಟ್ಟಿದ್ದು ಅಂತೇಳಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಡಿ ಅಂತೇಳಿ ಇದರ ಸಂದೇಶ. ತಮಾಷೆಯಾಗಿ ಯಾವುದೇ ವಾಹನಗಳ ಯಾವುದೇ ಕೆಟ್ಟ ವಿಚಾರ ಇಲ್ಲದೆ ಚಲೋ ಇದೆ ಎಲ್ಲ ಟಾಟಾ ಕಂಪ್ನಿ ಗಾಡಿಗಳು. ನಾನು ಕೈ ಕೊಡ್ತಾ ಇದ್ದೆ ಹಾದಿಲ್ಲ ಇದಿಲ್ಲ ಅಂತ ಅಂದೆಲ್ಲ, ಅದೇನಿಲ್ಲ. ತಮಾಷೆಗೆ ಏನು ತೊಗೊಳ್ಳಿ. ಧನ್ಯವಾದ.